ಆಚೆ ಬಂದು ಅರುಂಧತಿ ನಕ್ಷತ್ರ ತೋರಿಸಿ ಒಳಗ್ ಬಂದ್ ಶಾಸ್ತ್ರಗಳು ಮುಗಿಸ್ಕೊಂಡು ಇವಾಗ ಫೈನಲ್ ಶಾಸ್ತ್ರಕ್ಕೆ ಬಂದಿದೀವಿ. ಇವಾಗ ಮಡ್ಲು ತುಂಬ್ಸಕ್ ಇಟ್ಟರು ಐಟಮ್ ನೆಲ್ಲ ಪೂಜೆ ಮಾಡಿಸಿ ಪ್ಲೇಟಲ್ಲಿ ಇಟ್ಟು ಎಲ್ಲ ಐಟಮ್ ಪೂಜೆ ಮಾಡ್ಬೇಕು. ನಮ್ಮಣ್ಣನ ಪಾಪ ತಣ್ಣಗಿರ್ಲದ ಕೈಗೊಂದು ಫ್ಯಾನ್ ಕೊಟ್ವಿ. ಇವರೆಲ್ಲ ಹ್ಯಾಕಿಂಗ್ ಕೂತಿದೆ ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಒಟ್ಟು 5 ಜನ ಮುತ್ತೈಂದಿರು ಮಾಡ್ಬೇಕು ಈ ಶಾಸ್ತ್ರನ. ಎಲ್ಲರೂ ಬಂದಿರು ಕುಂಕುಮ ಇಟ್ಟು ಎಲ್ಲಾನು ಶಣ್ ಮಾಡಿಸಿ ಮಡ್ಲಿಕ್ಕೆ ಟವಲಾಸಿ ತಿಂಡಿಗಳು ತುಂಬಿಸಿ ಇಬ್ಬರು ಎಲ್ಲದನ್ನ ಒಂದು ಹಾಕ್ತಾರೆ. ಇವಾಗ ಇವ್ರು ಮಿಕ್ಕಿರೋ ತಿಂಡಿ ಆಡಿಯನ್ಸ್ ಗೆ ಸಿಗಬೇಕು. ಅದನ್ನ ಕೂತಿರೋ ಆಡಿಯನ್ಸ್ ಕ್ಯಾಚ್ ಇಟ್ಕೋಬೇಕು. ನಿಮ್ ಕಡೆ ಕೂಡ ಈ ತರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶಾಸ್ತ್ರಗಳೆಲ್ಲ ಮುಗಿಸಿ ಇವಾಗ ಇಬ್ರಿಗೂ ಫೈನಲ್ ಆಗಿ ಆರತಿ ಎತ್ತಿ ಹೆಣ್ಣು ಜೊತೆಗೆ ಸೇರ್ಕೊಂಡು ಮಣ್ಣಿಗೆ ಆರತಿ ಎತ್ತಿ ಇವಾಗ ಇನ್ನೊಂದ್ಸಲ ಇಬ್ರಿಗೂ ಮಡ್ಲಕ್ಕಿ ಕೊಟ್ಟು ಬೇರೆಯವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟರು ಹತ್ರ ಕೊಟ್ಟು ಫೈನಲ್ ಆಗಿ ಮದುವೆ ಮುಗಿತು. ಸೊ ಪ್ಯಾಕ್ ಮಾಡ್ಕೊಂಡು ಎಲ್ಲ ಕಾರ್ಗೆ ಹೋಗ್ಕೊಂಡು ಹೋಗಿ ನಮ್ಮ ಅಣ್ಣನ ಭಾಷೆಲ್ಲ ಪಾಪ ಭಾರಿ ಕೆಲಸ ಮಾಡ್ತಿದ್ರು. ನೆನ್ನೇನ್ ಜಿಗ ಅಂತ ಚೌಲ್ಟ್ರಿ ಖಾಲಿ ಆಗ್ತಿದ್ದೆ. ಸೊ ಈಗ ನಮ್ಮ ಅಣ್ಣನ ಅದಕ್ಕಿಂತ ಮನೆ ಕರ್ಕೊಂಡು ಹೋದ್ ನಾನೇ. ಹೆಣ್ಣಿನ ಕಡೆ ಎಲ್ಲ ಕಣ್ಣಿ ಹಾಕಿ ಬೀಳ್ಕೊಟ್ಟು ಇವಾಗ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಹೊಸ ಮೆಂಬರ್ ಆಡ್ ಆಗಿದ್ದಾರೆ. ಅಲ್ಲಿಂದ ಸೀದಾ ಮನೆಗೆ ಬಂದು ಆಸ್ ಯೂಶುವಲ್ ಹೊಸಲು ತೊಳೆದು ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡೋ ಶಾಸ್ತ್ರ. ಇದೊಂದು ಹೊಸ ಶಾಸ್ತ್ರ. ಮದುವೆ ಆಗಿರೋ ಕಾಲಂಗ್ರ ಇಸ್ಕೊಂಡು ಎಲ್ಲ ಮೇಲೆ ಈ ತರ ಹಾಲು ಹಾಕೊಂಡು ಕಕ್ಕಿ ಹಾಕೊಂಡು ಈ ತರ ಹಾಕ್ಬೇಕು. ಇದನ್ನೇ ಮತ್ತೆ ಹೆಣ್ಣು ಕೂಡ ಮಾಡಬೇಕು. ಸೇರ್ಲ ಇಟ್ಟು ರೆಡಿ ಮಾಡಿದ್ದಾರೆ. ಒಳಗ್ ಬರಕ್ ಮುಂಚೆ ತಂಗಿ ಇದ್ರೆ ಅಡ್ಡ ಹಾಕೊಂಡು ಏನೋ ಕೇಳೋ ಪದ್ಧತಿ. ಈ ಟೈಮಲ್ಲಿ ಅಡ್ಡ ಹಾಕೊಂಡು ಕೇಳಿದ ಕೊಡಿಸ್ಲೇಬೇಕು. ಮನೆಗೆ ಬಂದ ತಕ್ಷಣ ಹಾಲು ಉಗ್ಸಿ ಮದುವೆ ಆಗೋ ದಿನ ಮಳೆ ಬಂದ್ರೆ ಒಳ್ಳೇದಂತೆ. ಹೆವಿ ಗಾಳಿ ಬೀಸ್ತಿದೆ, ಒಳ್ಳೆ ಮಳೆ ಬರಂಗಿದೆ. ಮನೆಗೆ ಹೋಗೋಣ ಅಂದ್ರೆ ಮಳೆ ಬರೋ ಸ್ಟಾರ್ಟ್ ಆಯ್ತು. ಟೈಮ್ ಪಾಸ್ ಕೇರ್ ಮಾಡ್ಕೊಂಡು ತುಂಬಾ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಗಂಡ್ ಮಕ್ಳು ಕಾದಂಗುರು ಹಾಕ್ಬೇಕು ಅಂತ. ಆದ್ರೆ ಇದು ಬರೀ ಶಾಸ್ತ್ರಕ್ಕೆ ಮಾತ್ರ. ನಮ್ಮ ಅಣ್ಣನ ಮದುವೆ ಕತೆ ಮುಗೀತು. ಫೈನಲ್ ಮಳೆ ನಿಂತು ಮನೆ ಕಡೆಗೆ ಬಂದೆ. ಹೆವಿ ಟ್ರಾಫಿಕ್.